ಅತ್ತಿಯರ ಒಂದ ಸತಿಗೆ ಏನಾರ ಓ ಅಂದ್ಲು ಅಂದ್ರೆ ನಮ್ಮ ಅತ್ತಿನ ಅಲ್ಲಿಕೆ. ಅತ್ತಿಯರ 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 ರೀ, ಯಪ್ಪ ಅಲ್ಲ, ಯಾರು ಮಧ್ಯಾಹ್ನ ಹಿಂಗೆ ಮಕ್ಕಂಡು ಗುರಿಕೆ ಹೊಡಿತಿದ್ದಾರೆ. ರಾತ್ರಿ ಎಲ್ಲ ಏನು ಮಾಡ್ತಾಳ ಅಂತೀನಿ ನನ್ನ ಮತ್ತಿ. ಹಾಂ ಯಪ್ಪ, ಈಗ ಕೇಳಾರ್ದ ಏನಾರು ಅಡ್ಗೆ ಮಾಡಿಬಿಟ್ರ ಅವ್ನು ಕೇಳ್ದೇನೆ ಇವ್ರು ಕೇಳ್ದೆ ನಿಂಗೆ ತಿಳಿದಿದ್ದು ಮಾಡಿದೇನೋ ಅಂತ ಬಂದ್ಬಿಡ್ತಾರೆ. ಮನ್ಯಾಗ ನೋಡಿದ್ರೆ ಈಗ ಆಕಿ ಬಸರಿದ್ದಕ್ಕೆ ಬಿಟ್ರಿಕಿ ಪ್ರಿಯವ ಅಂದ್ರೆ ಬಿಡು, ಕೋಣೆಯಿಂದ ಹೊರಗೆ ಬರುವಳ್ಳಿ. ಏನಾಗೈತಾ ಏನೋ ಗೊತ್ತಿಲ್ಲ. ಏನಾರ ಒಂದು ಯಾರ ತಲೆ ಮೇಲೆ ಹಾಕಿ ಆರಾಮಾಗಿ ಇರ್ಬೋದು ಅಂದ್ರೆ ಯಾರು ಕೈಗೆ ಸಿಗವಲ್ರು. ಈ ಕೆಂಕರು ಸುಮಿತ್ರನೋ ದೊಡ್ಡ DC ಮಾಡ್ದಂಗೆ ಮಾಡ್ತಾಳೆ. ಯಾರು IPS IAS ಆಫೀಸರ್ಸು ಹಂಗೆ ಮಾಡಲ್ಲ, ಆ ಲೆವೆಲಿಗೆ ಉರಿತಾಳೆ. ಏನು ಮಾಡಲಿ, ಈಗ ಏನು ಮಾಡಲಿ, ಅಡ್ಗಿನ ಏನಾರ ಈಸಿಯಾಗಿರೋದು ಮಾಡಿ ಕೈ ತೊಳ್ಕೊಂಬಿಡ್ಬೇಕಂದ್ರೆ ಇವ್ರು ಬೇರೆ ಊಟಕ್ಕೆ ಬರ್ತಾರೆ, ಎಲ್ಲರಿಗೂ ಬೇಕು. ಮಾವರು ಬಂದ್ರೆ ಏನು ಮಾಡಲಿ, ಏನು ಮಾಡೋದೈತಿ, ರೊಟ್ಟಿ ಪಲ್ಯ, ಒಂದು ರೊಟ್ಟಿ 2 ಥರದ ಪಲ್ಯ, ಮೊಸರು, ಚಟ್ನಿ ಪುಡಿ, ರಂಜಕ, ಆಮೇಲೆ ಮತ್ತೇನು ಕರಿ ಹಿಂಡಿ, ಇವೆಲ್ಲ ಅದಾವ ಮನ್ಯಾಗ. ಸುಮ್ಮನೆ ಉಂತಾರೆ. ಬಡಿಯೋದು ಚಲೋ, ರೊಟ್ಟಿ ಬಡ ದಬ್ ಅಂತೇಳಿ ರೊಟ್ಟಿ ಬಡಿಯೋದಿರೋದು ಭಾಳ ಚಲೋ. ಇವ್ರನ್ನ ಬಂದು 3 ದಿನಕ್ಕೆ ಒಂದ್ಸರಿ ಏನು ಮಾಡಿರ್ತೀರ ಅಂತ 3 ಹೊತ್ತು ಕೇಳೋದ ದೊಡ್ಡ ಕಷ್ಟ ನನಗೆ. ಭಗವಂತ ಆತು, ನಾನಂಕರ ಹೋಗ್ತೀನಿ, ಅಷ್ಟ ಮಾಡ್ತೀನಿ. ರೊಕ್ಕ ನೋಡಿದೆ ಅನ್ಸತ್ತ, ಟೇಬಲ್ ಮೇಲೆ ರೊಕ್ಕ ಐತಾ? ಹೌದು, ನೀವ್ಯಾರು ಹೇಳ್ಬೇಡ್ರಿ, ಮೆಲ್ಕ ತೊಗೊಂಡೋಗ್ಬಿಡ್ತೀನಿ. ಎಷ್ಟೈತೆ ಏನ, ಯಾರು ತಂದಿಟ್ಟಿರ್ಬೋದು, ಯಾರಾದ್ರೆ ನನಗೇನು, ಮನೆಯಾಗ ಈಗೇನು ಮನೆ ತುಂಬ ಜನ ಅದಾರ, ಕೇಳಿದ್ರೆ ನಂಗೆ ಗೊತ್ತಿಲ್ಲ ಅಂದ್ರೆ ಆಯ್ತು, ಅಷ್ಟೇ ತೊಗೊಂಡ್ಬಿಡ್ತೀನಿ ಮೆಲ್ಕ. ಎಷ್ಟಕ್ಕೊಂದು ರೊಕ್ಕ ಇಟ್ಬಿಟ್ಟಾರ, ಯಾರಿಟ್ಟಿರ್ಬೋದು? ಮೊದಲು ರೂಮಿಗೆ ತೊಗೊಂಡು ಓಡಾಡ್ಬಿಡ್ತೀನಿ. ಯಪ್ಪ, ಎದ್ಲನು ಮತ್ತೆ ಅತ್ತಿ. ಇಲ್ಲ, ಲಗು ತಗೋ ಸುಮಂಗ್ಲ, ತಗೋ ಮೊದಲು ಎಲ್ಲಾನು ತೊಗೊಂಡು ಓಡಿಲ್ಲಿಂದ ಸೆರಗ್ನಾಗಿಟ್ಗ. ಬಾಗ್ಲಾಕಿನಿ ಇಲ್ಲಪ್ಪ, ಮತ್ತೆ ಹಾಕಿನಿ. ಎಷ್ಟು ದಿನ ಆಗಿತ್ತು ಕೈ ತುಂಬ ರೊಕ್ಕ ಖರ್ಚು ಮಾಡಿ ಡ್ರೆಸ್ಸು, ಸೀರೆ, ಗೋಬಿ, ಪಿಜ್ಜಾ, ಬರ್ಗರು, ಯಪ್ಪ ಅವೆಲ್ಲ ತಿನ್ಬೇಕಂತ ನಂಗೆ ನೋಡಿದ್ರೆ ಎಷ್ಟು ಆಸೆ ಆಗ್ತಿತ್ತು. ರೊಕ್ಕಿಲ್ಲ ಅಂತಂದು ಇವ್ರು ಹೇಳೋದಕ್ಕೆ ಸಾಕಾಗಿತ್ತು. ಈಗ ಇಷ್ಟಾಕೊಂಡ್ರೆ ರೊಕ್ಕ ಸಿಕ್ಕವು ಮಸ್ತ್. ನಂಗೆ ಏನು ಬೇಕು ಅದನ್ನ ತೊಗೊಂಡು ಏನು ಬೇಕಂತ ತಿಂದು ಹುಡುಗರನ್ನು ಕರ್ಕೊಂಡು ಮಜಾ ಮಾಡಿ ಬಂದುಬಿಡ್ತೀನಿ. ಮೊದಲು ಬರಲಿ ಹುಡುಗರು, ನಾನಂತರೂ ಕಾಲಿಗೆ ಬುದ್ಧಿ ಹೇಳ್ತೀನಿ. ಯಾವ ತಡ್ಕೊತಾರಪ್ಪ. ಏನು ಹೇಳಬೇಕು, ಎಲ್ಲಿ ಹೋಗಿದ್ದಿ ಅಂದ್ರೆ ಏನು ಹೇಳಿ, ಅದ್ರಾಗ ಮನೆಯಾಗ ಅಡುಗೆ ಬೇರೆ ಮಾಡಿಲ್ಲ, ಏನು ಮಾಡಲಿ? ಇಲ್ಲ, ಇವತ್ತು ತೊಗೊಂಡೋಗೋದು ಬೇಡ. ಇವತ್ತೇನರ ತೊಗೊಂಡು ನಾ ಹೊರಗೆ ಹೋಗ್ಬಿಟ್ರೆ ಎಲ್ರಿಗೂ ಅನುಮಾನ ಬಂದ್ಬಿಡ್ತಾ. ಮೊದಲು ಇದನ್ನು ಎಲ್ಲಾರ ಇಡಬೇಕು. ಎಲ್ಲಿಡ್ಲಿ? ಬೀರುನಾಗ ಇಟ್ಬಿಡ್ತೀನಿ. ಬೇಡ, ಬೀರುನಾಗ ಏನರ ಇಟ್ರೆ ಅಪ್ಪಿ ಚೆಕ್ ಮಾಡೋಕೆ ಏನರ ಬಂದುಬಿಟ್ರೆ ರೊಕ್ಕಿಲ್ಲ ಅಂತಂದು ಸಿಕ್ಕಾಕೊಂಡ್ಬಿಡ್ತೀನಿ. ಏನು ಮಾಡಲಿ? ಎಲ್ಲಾರ ಭದ್ರವಾಗಿ ತೆಗೆದಿಡ್ಬೇಕಲ್ಲ, ಏನು ಮಾಡಲಿ ನಾನು? ಹಾಂ, ನಂಗೊಂದು ಐಡಿಯಾ ಬಂತು. ಹಾಗೆ ಮಾಡ್ತೀನಿ. ಮೊನ್ನೆ ಹೊಸವು ಚಪ್ಪಲ್ ತೊಗೊಂಬಂದಾಳ ಈಕಿ ಸುಮಿತ್ರಕ್ಕ. ಆ ಬಾಕ್ಸ್ನ ಹುಡುಗರು ಏನೋ ಕ್ರಾಫ್ಟ್ ಮಾಡೋಕ್ಕೆ ಬೇಕು ಅಂತ ತಂದಿಟ್ಟಾರ. ಅಷ್ಟ ಮಾಡ್ತೀನಿ. ಬಡ ಶೂಸ್ ಬಾಕ್ಸ್ ಒಳಗೆ ರೊಕ್ಕ ಇಟ್ಟು ಕ್ರಾಫ್ಟ್ ಹುಡುಗರುವೆಲ್ಲ ಅದಾವಲ್ಲ ಅಲ್ಲಿ ಇಟ್ಬಿಡ್ತೀನಿ. ಆವಾಗ ಯಾರಿಗೂ ಗೊತ್ತಾಗಲ್ಲ. ಹುಡ್ಕಕ್ಕೆ ಬಂದ್ರು ಅವನ್ನೆಲ್ಲ ಯಾರು ಹುಡುಕ್ತಾರ? ಬೀರು ಹುಡುಕ್ತಾರ, ರೊಕ್ಕನ ಯಾರು ಚಪ್ಪಲಿ ಬಾಕ್ಸ್ನಾಗ ಇಡ್ತಾರ? ಅಯ್ಯೋ ಸುಮಂಗ್ಲ, ಇಷ್ಟು ತಲೆ ನಿಂದು, ಜಾಣಿ ಅಂದ್ರೆ ಜಾಣಿ ನೀನು, ಒಳ್ಳೆ ತಲೆ ನಿಂದು. ಯಾರು ಬಂದ್ಗಿಂದ್ರೆ ಕಷ್ಟ, ಆಮೇಲೆ ಪಟ್ ಅಂತಂದು ಎತ್ತಿಟ್ಬಿಡ್ತೀನಿ. ಹೋಗಿ ಚಂದಾಗ ಅಡುಗೆ ಮಾಡ್ತೀನಿ, ಯಾಕಂದ್ರೆ ಯಾರಿಗೂ ಅನುಮಾನ ಬರಲ್ಲ. ಹಾಗೆ ಮಾಡ್ತೀನಿ. ರೊಟ್ಟಿ ಪಲ್ಯ ಮಾಡಿ ಅನ್ನ ಸಾರು ಮಾಡಿ ಇಟ್ಬಿಟ್ರೆ ಮುಗೀತು. ಸಾರಂಕರು 2 ಹೊತ್ತಾಗುತ್ತೆ. ರೊಟ್ಟಿನ ರಾತ್ರಿ ಯಾರಂತಾರೆ ಅವ್ರಿಗೆ ಮಾಡಿಕೊಟ್ಬಿಟ್ರೆ ಆತು ಬಿಸಿವು. ಪಲ್ಯ ಮಾಡಿಬಿಟ್ರೆ ಆತು. 2 ಹೊತ್ತಿಗೆ ಪಲ್ಯ, 2 ಹೊತ್ತಿಗೆ ಸಾರು, ಒಂದಿಷ್ಟು ಅನ್ನ, ಒಂದಿಷ್ಟು ರೊಟ್ಟಿ,
ಒಳ್ಳೆ ಐಡಿಯಾ, ಅಷ್ಟೇ ಮಾಡೋಣ. ಇನ್ಮೇಲೆ ನಿಂತ್ಕೊಂಡು ನಮ್ಮ ಅತ್ತೆ ಮುಂದೆ ಅತ್ತಿಯರ ಏನು ಮಾಡ್ರಿ, ಅತ್ತಿಯರ ಏನು ಮಾಡ್ರಿ, ಅತ್ತಿಯರ ಏನು ಮಾಡ್ರಿ ಅಂತ ಕೇಳೋ ತಪ್ಪತ್ತ. ಏನಾರು ಒಂದು ಕಾರಣ ಹೇಳಿ ಹೊರಗೆ ಹೋಗ್ಬೇಕು. ಹಂಗೆ ಮಾಡೋಣ. ಹುಡುಗರಿಗೆ ಏನೋ ಬೇಕಂತ ಪ್ರಾಜೆಕ್ಟಿಗೆ ಅದು ಇದು ಅಂತ ಹೇಳಿ ಕರ್ಕೊಂಡೋಗಿ ಮಸ್ತ್ ನಂಗೆ ಏನು ಬೇಕಂತ ತಿಂದು ಬಂದ್ಬಿಡ್ತೀನಿ. ಮಸ್ತ್ KFC ಚಿಕನ್ನು, ಆಮೇಲೆ ಮತ್ತೆ ಏನು ತಿನ್ಬೋದು ಯಪ್ಪ, ಎಷ್ಟು ದಿನ ಆತಪ್ಪ ನಾ ತಿಂದು. ಪಿಜ್ಜಾ ಬರ್ಗರ್ ಅಂಕರು ಪಕ್ಕಾ ಬಿಡು. ಲಾವಾ ಕೇಕು, ಡಾಮಿನೋಸ್ಗೆ ಹೋಗ್ಬಿಡ್ತೀನಿ ಕರ್ಕೊಂಡು, ಮಸ್ತ್ ಇರುತ್ತೆ. ಯಪ್ಪೋ, ಯಾರದು ಬಾಗಿಲು ಬಡಿಯೋದು? ಯಪ್ಪ, ಯಾರದು? ಯಪ್ಪ, ಏನ್ ಮಾಡ್ಲಾನೀಗ, ಏನ್ ಮಾಡ್ಲಿ? ಆ ಬಟ್ಟೆ ತಂದು ಇದ್ರ ಮ್ಯಾಗ ಇಟ್ಬಿಡ್ತೀನಿ. ಆಮೇಲೆ ಮುಂದೆ ಏನು ಮಾಡ್ಬೇಕಂತ ನೋಡೋಣ. ಅಯ್ಯೋ, ಯೋಚನೆ ಮಾಡೋದು ಬಿಟ್ಟು ಮೊದಲು ನಾನು ಇನ್ನೆಲ್ಲ ತೆಗೆದಿಡ್ಬೇಕಿತ್ತು. ಅಯ್ಯೋ, ಬಂದೆ ಯಪ್ಪ, ಬಂದೆ ಬಟ್ಟೆ ಬದಲು ಮಾಡ್ತೀನಿ, ಬಂದೆ. ಈಗ ಯಾರಿಗೂ ಅನುಮಾನ ಬರಲ್ಲ. ಅಯ್ಯೋ, ನೀವೇನ್ರಿ? ಯಪ್ಪ ಭಗವಂತ, ಬರ್ರಿ ಒಳಗ. ಏನಾತ್ಲೇ, ಯಾಕೆ ಹಿಂಗೆ ಗಾಬ್ರಿಯಾಗಿ ನಿಂತಿದಿ? ಏನಾತ? ದೆವ್ವ ಭೂತ ಏನ್ರ ನೋಡಿದೇನ ಹಗ್ಲತ್ನ್ಯಾಗ? ನಿಮ್ಮ ದೆವ್ವ ಭೂತ ನೋಡ್ಲಿಲ್ಲ, ನಿಮ್ಮನ್ನ ಯಾವ್ದ ದೆವ್ವ ಅನ್ಕೊಂಡು ಗಾಬರಿ ಆತ. ಮುಚ್ಚ ಬಾಯಿ, ಮೊದ್ಲ ಹಲ್ಲವು ತುರೆಮಣಿ ಇದ್ದಂಗದವು. ಈ ತಗ್ಲ ಬಾಯಿ ತೆಗದೆ ಅಂದ್ರ ನೊಣ ಒಳಗೋಗಿ ಅಕ್ಕಲ ಕಳ್ಳಿ ಅಂತಂದು ನೀನು ಗಂಟ್ಲಕ್ಕಂದು ವಾಪಸ್ ಬರ್ತಾ. ಮುಚ್ಚ ಬಾಯಿ. ಏನಂದ್ರಿ? ನನ್ನ ಹಲ್ಲು ತುರೆಮಣಿ ಇದ್ದಂಗದವನ? ನಿನ್ನವ ಹಲ್ಲು ತುರೆಮಣಿ ಇದ್ದಂಗೆ ಇರೋದು. ಅದು ಯಾಕಷ್ಟು ಅದನ್ನ ಬಾಯಿ ಗಟ್ಟಿಡ್ತಿದಿ? ನೀ ಎಷ್ಟು ಬಾಯಿ ಗಟ್ಟಿಡ ತುಟಿ ಗಟ್ಟಿಡಿದ್ರೂ ನಿನಗೆ ಉಬ್ಬು ಹಲ್ಲದವ ಅನ್ನೋದು ಎಲ್ಲರಿಗೂ ಗೊತ್ತಾಗೇ ಆಗುತ್ತೆ. ತುರೆಮಣಿ ಮೊದಲು ನಿಮ್ಮ ಊರಿಗೆ ನೋಡಕ್ಕೆ ಬಂದು ನೋಡು. ಬಸ್ ಸ್ಟ್ಯಾಂಡ್ನಾಗ ಅವ ಬ್ರೋಕರ್ ಬಡ್ಡಿ ಮಗ ಇಳಿಸಿದ ಕೂಡಲೇನ ಒಂದು ತುರೆಮಣಿ ಫಸ್ಟ್ ಇನ್ನೂ ಇಳ್ಯಾಕತ್ತೀವಿ ಬಸ್, ಒಂದು ಟಾಯಿಂಕ್ ಅಂತ ಬಂದು ನಿಂತ್ಕಂತ. ಇದೇನಪ್ಪ ಹಿಂಗದ ಈಕಿ ಹಲ್ಲು? ಈ ಊರಿಗಳೇ ಬಂದ್ವಿ ನಾವು ಹೆಣ್ಣು ನೋಡಕ್ಕ ಅನ್ಕೊಂಡ್ವಿ. ಆಮೇಲೆ ನಮ್ಮವ್ವ ಬಾಲ ಏನಿಲ್ಲ ಬಾಲ, ಹುಡುಗಿಗೆ ಹಂಗಿಲ್ಲ, ನಾ ನೋಡಿ ನೀ ಫೋಟೋದಾಗ ಉಬ್ಬ ಹಲ್ಲಿಲ್ಲ ಬಾಲ ಅಂದ್ಲು. ಬಿಡು ಅಂತ ಬಂದೆ. ಎರಡನೇದ್ದು ಹಂಗೆ ಬಸ್ ಸ್ಟ್ಯಾಂಡ್ ತುಂಬ ಕಾಲೇಜ್ ಹೋಗಿ ಬರೋ ಹುಡುಗಿರಿಗೆಲ್ರಿಗೂ ಉಬ್ಬಲ್ಲು. ಇದೇನು ಬಂಡ ನಾನು ಅದ ಮಗ ಯವ್ವ ಯಾವ ಊರಿಗೆ ಕರ್ಕೊಂಬಂದಿಬೆ? ಬರೋ ಹೊಸ ಉಬ್ಬಲ್ಲಿ ಇಟ್ಕೊಂಡಿರ್ತಾವಲ್ಲ, ಇದು ಎಂಥ ಊರು ಬೇ ಅಂದೆ ನಾನು. ಕರೆನ? ಹೌದಪ್ಪ, ಹೌದು. ನಿಮ್ಮ ಮುಖಕ್ಕೆ ನನ್ನಂತ ಹೆಂಡತಿ ಸಿಕ್ಕಿರೋದ ಹೆಚ್ಚು. ಅದು ಬಿಟ್ಟು ಏನು ಸುಂದರಂಗೆ ಯಾರು ಸಿಕ್ತಿದ್ರಂತ ಮಾಡಿದ್ರೆ ನಿಮಗೆ ಏನು ಸಾಹೇಬ್ರಿಗೆ ಅವೆಲ್ಲ ಬೇರೆ ಆಸೆ ಅದಾವೇನ? ಈಗ ಅದೆಲ್ಲ ಬಿಡು, ಮಾತು ಮರೆಸ್ಬೇಡ. ವಿಷಯ ಏನಂತ ಹೇಳು, ಯಾಕಷ್ಟು ಗಾಬರಿ ಅದಿ? ನಾ ಬಾಕಿ ಬಿಡ್ತಿದ್ದಕ್ಕೆ ಅಷ್ಟಕ್ಕೂ ಹಗಲತ್ನ್ಯಾಗ, ಅದು ನಾನು ಇಲ್ಲ ಕೋಣ್ಯಾಗ, ನೀನು ಬಾಗ್ಲಕ್ಕೊಂಡು ಏನು ಮಾಡಕತ್ತಿದ್ವಿ ಒಬ್ಬೇಕ್ಯ? ನಿಮ್ಮ ಸುಮ್ಮನಿರಿ, ವಿಷಯ ಐತಿ. ವಿಷಯ ಇಲ್ದ ನಾನೇನು ಬಾಗ್ಲಾಕೊಂಡಿರ್ಲಿಲ್ಲ. ತಡ್ರಿ ತೋರಿಸ್ತೀನಿ ರೀ. ಅಷ್ಟು ಊರಗ್ಲ ಬಾಗಿಲು ತೆಗೆದು ಬಂದಿಯಲ್ಲ, ಮೊದ್ಲು ಹಾಕೋಗು. ಅಯ್ಯಯ್ಯ, ಅಂಥದ್ದೇನ್ಲೇ? ಏನು ಅಲ್ಲ ಕುಂಡ್ಯಾಗ ನಿಧಿಗಿದಿ ಸಿಕ್ಕತ್ತಲ್ಲ, ಹಂಗೇನಾರ ನಿಮ್ಮ ಅಪ್ಪನ ಮನೆ ನಿಧಿ ಸಿಕ್ಕಿತ್ತು ಅದಂತ ನಿಮ್ಮಪ್ಪ ಏನಾರ ನಿನ್ ಕೈ ಕೊಟ್ಟ ನನ್ನ ಮತ್ತ? ರೀ ಬೇಡ ಮತ್ತ ಹೇಳಕತ್ತೀನಿ ನಾನು. ನೋಡ್ರ, ಈಗ ಒಂಥರ ನಿಧಿ ಸಿಕ್ಕಂಗನ, ಆ ನಿಧಿಯಾಗ ನಿಮಗೂ ಪಾಲು ಬೇಕು ಅಂದ್ರೆ ಬಾಯಿ ಮುಚ್ಕೊಂಡು ಬಾಗ್ಲಾಕ್ ಬರ್ರಿ. ಆಯ್ತಾಯ್ತು, ಅದೇನು ನಿಧಿ ಸಿಕ್ಕಂಗೋ ಏನೋ ನೋಡೋಣ, ಹಾಕಿ ಬರ್ತೀನಿ. ತೋರ್ಸು, ಅದು ಯಾ ನಿಧಿ ಸಿಕ್ತು, ನಾನು ನನ್ನ ಕಣ್ಣಾರೆ ನೋಡಿ ಧನ್ಯ ಆಗ್ತೀನಿ. ಬಿಲ್ಡಪ್ ಸಾಕು. ಈ ವರ್ಷ ತೋರಿಸ್ತೀಯ, ಮುಂದ್ ವರ್ಷ ತೋರಿಸ್ತೀಯ? ತಡ್ರಿ, ಒಂದಿಷ್ಟು ತಡ್ಕೊಳಕ್ಕಾಗಲ್ಲ. ಸರ್ಪ್ರೈಸ್. ಲೇ, ಅವು ಯಾಕ್ಲೆ ಹಲ್ಲು ಹಂಗಾದ್ವು? ಮತ್ತೆ ನೀವಲ್ಲ ತುರೆಮಣಿ ಹಲ್ಲು ಅಂತಂದ, ಅದಕ್ಕೆ ತುರಿಮಣಿ ಹಲ್ಲು ಇದ್ರೆ ಹೆಂಗಿರ್ತಾವ ಅಂತ ಕರೆನ ತೋರಿಸ್ತೆ. ಹೆಂಗಿದ್ವು? ಅಲ್ರಿ ನನ್ನ ಹಲ್ಲು ಬಿಡ್ರಿ, ಇಲ್ಲಿ ನೋಡ್ರಿ, ಇಲ್ಲಿ. ಅಯ್ಯಯ್ಯ, ಏನಿದು ಇಷ್ಟಕ್ಕೊಂದು ರೊಕ್ಕ? ಇದು 50,000 ಕಟ್ಟು, ಎಲ್ಲ 500 ನೋಟು, 1.5 ಲಕ್ಷ. ಯಾರ್ದಿದು ರೊಕ್ಕ? ಎಲ್ಲಿಂದ ಬಂತ್ಲಿ? ಹೆಂಗೆ ನಾವು 50,000 ಕಟ್ಟ ನಾ ಇನ್ನೂ ಎಣಿಸಿ ಎಲ್ಲರೂ ತೆಗೆದಿಡ್ಬೇಕು ಅನ್ಕೊಳಕತ್ತಿದ್ದೆ. ಅಷ್ಟಂತಲೇ ನೀವು ಬಂದು ದಬ್ ಬಂದು ಬಾಗಿಲು ಬಡ್ದ್ರಿ. ಜೀವ ಬಾಗೆ ಬಂದಿತ್ತು ನನಗೆ. ಅಲ್ರಿ ಒಂದು ಸ್ವಲ್ಪ ಮೆಲ್ಲಕಲ್ಲೇನ್ರಿ ಬಡಿಯೋದು ಬಾಗ್ಲನ? ಹುಚ್ಚುದುಲ್ಲಿ, ಊರು ಹುಚ್ಚುದುಲ್ಲಿ, ಹೇಳು, ಎಲ್ಲಿಂದ ಬಂದಿದ್ದು ಇಷ್ಟಕ್ಕೊಂದು ರೊಕ್ಕ? ಎಲ್ಲಿದ್ದು? ಕಳ್ತನ ಮಾಡಕ್ ಹೋಗಿದ್ದೆ. ಬ್ಯಾರೆ ಮನೆ ಕಾಂಪೌಂಡ್ ಹಾರಿ ಕಳ್ತನ ಮಾಡಿ ಬಂದ್ ರೊಕ್ಕ ಬಚ್ಚಿಡಕತ್ತಿದ್ದ. ಅದಕ್ಕೆ ನಮ್ದಾರಿ ರೊಕ್ಕ, ನಮ್ಮ ಮನಿದ ರೊಕ್ಕ.
ನಮ್ಮ ಮನಿದ ರೊಕ್ಕ ನಮ್ದ ರೊಕ್ಕ ಎಲ್ಲಿಂದ ಬಂತ್ಲಿ ಇಷ್ಟಕ್ಕೊಂದು ರೊಕ್ಕ, ಅದು 1.5 ಲಕ್ಷ 50 ಕಟ್ಟು ಎಲ್ಲಿತ್ತಿದು, ಎಲ್ಲಿಂದ ತಗೊಂಬಂದಿಲಿ? ಇಲ್ಲೋಡಿಲಿ ಅವು ಏನ್ರ ಗೊತ್ತಾತಂದ್ರ ಈ ವರ್ಷ ನಮ್ಮನ್ನ ಮನ್ಯಾಗ ಇಡ್ಸ್ಕೊಳಲ್ಲಕ್ಕಿ ಮತ್ತ.